ಸರ್ ಈಗ ನಿಮ್ಮ ಜೀವನ ನಿರ್ವಹಣೆ ಹೆಂಗೆ ಸರ್? ನಾನು ನಿಮ್ಮ ಟ್ಯಾಲೆಂಟ್ ನೋಡಿ ಅನ್ಕೊಂತಿದ್ದೆ, ನೀವು ಅವಾಗಿನ ಕಾಲದಲ್ಲಿ ಸ್ವಲ್ಪ ಕ್ಲಿಕ್ ಆಗ್ಬಿಟ್ಟಿದ್ರೆ ಸಿಲ್ಲಿಲಲ್ಲಿ ಪಾಪ ಪಾಂಡು ಕತೆನೇ ಬೇರೆ ಸರ್, ನೆಕ್ಸ್ಟ್ ಲೆವೆಲ್ ಆಗ್ಬಿಡ್ತಿತ್ತು. ಇವಾಗ ಬಿಡಿ ಸೋಷಿಯಲ್ ಮೀಡಿಯಾ ಪವರ್ ತುಂಬಾನೇ ಇದೆ, ಅದಕ್ಕೂ ಮೀರಿಸ್ಬಿಡುತ್ತೆ. ಸ್ಟಿಲ್ ಮುಂಚೆ ಏನ್ ಮಾಡ್ತಿದ್ರಿ ಕೆಲಸ, ಇವಾಗ ಇದೇನ ಲೈಫ್ ಟೈಮ್ ಮಾಡ್ಕೊಂತ ಇದ್ದೀವಿ? ನಾವು ಪೀಣ್ಯ ಇಂಡಸ್ಟ್ರಿಯಲ್ಲಿ ಎಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇದ್ದೋ. 2014ರಿಂದ ಸಿನಿಮಾ ಫೀಲ್ಡಿಗೆ ಬಂದೆ. ಒಂದು ಆಟೋ ತಗೊಂಡೆ, ಲಗೇಜ್ ಆಟೋ ಓಡಿಸ್ತಾ ಇದ್ದೆ, ಈಗೂ ಇದೆ ಲಗೇಜ್ ಆಟೋ. ಅದಾದಮೇಲೆ ನಾವು ಪೂಜೆ ಮಾಡೋಕ್ಕೆ ಹೋಗ್ತೀವಿ, ದಾಸಪ್ಪನ ಕೆಲಸ ಅದು ಮಾಡ್ತಾಯಿದ್ದೆ. ಅಕಸ್ಮಾತು ಒಬ್ಬ ನಮ್ಮ ಅಮಿತ್ ರಾಜ್ ಅವರು ಒಂದು ಗುಲಾಬ್ ಜಾಮೂನ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ರು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅಂದರೆ ನನ್ನ ಪಾಗಲ್ಲು ಸುಮಾರು ಒಂದು 52-53 ಸಿನಿಮಾ ಮಾಡಿದ್ದೀನಿ. ಸೂಪರ್ ಸರ್. ನೀವು ಇವಾಗಿದೆ ಕೆಲಸ ಅಲ್ವಾ? ಪ್ರತಿ ಶಾರ್ಟ್ ಮೂವಿನಲ್ಲೂ ಫಸ್ಟ್ ನಮಗೆ ತೆರೆ ಮೇಲೆ ಕಾಣಿಸೋದು, ಮೊಬೈಲ್ ಸ್ಕ್ರೀನ್ ಮೇಲೆ ಅಥವಾ ಟಿ ವಿ ಮೇಲೆ ನೋಡಿದಾಗ ಅಪ್ಪು ಸರ್. ಪ್ರತಿ ಮೂವಿಲೂ ಅಂದರೆ ಶಾರ್ಟ್ ಮೂವಿನಲ್ಲೂ ಅವ್ರು ನೆನಪು ಮಾಡ್ಕೊತೀರಾ, ಅವ್ರಿಗೊಂದು ಟ್ಯಾಗ್ ಲೈನ್ ಅಂತೂ ಇದ್ದೇ ಇರುತ್ತೆ. ಅವ್ರನ್ನ ನೆನಪು ಮಾಡ್ಕೊಳ್ತಾ ಒಂದಿಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಅವರಿಗೆ ಟ್ಯಾಗ್ ಲೈನ್ ಕೊಡ್ತಾ ಹೋಗ್ಬೇಕು ನಿಮ್ದೇ ಸ್ಟೈಲಲ್ಲಿ. ಹೆಂಗೆ ಕೊಡ್ತೀವಿ? ಯಾರ ಹೆಸರುಗಳು ಹೇಳ್ತೀರಾ? ನಾನು ಹೇಳ್ತೀನಿ ಹೆಸರುಗಳನ್ನ. ಅಲ್ಲ ಏನು ಸಿನಿಮಾ ರಿಲೇಟೆಡ್ ಹೀರೋ ಅಂದ್ರೆ ಇವಾಗ ಅಪ್ಪು ಸರ್ಗೆ ನೀವು ಹೆಂಗೆ ಆಗ್ತೀರಾ? ಓಕೆ, ಒಂದು ಸೂರ್ಯನೊಬ್ಬ ಚಂದ್ರ, ಒಬ್ಬೊಬ್ರು ಒಂದೊಂದು ಸಾಂಗ್ ಹೇಳ್ತಾರೆ, ಮತ್ತೆ ಟ್ಯಾಗ್ ಲೈನ್ಸ್ ಬೇರೆ ಬೇರೆ ಕೊಡ್ತಾರೆ. ಸೊ ಅದೇ ತರ. ಓಕೆನಾ? ಅಪ್ಪು ಸರ್ ಫಸ್ಟ್ಗೆ ನಿಮ್ಗಿಂದಾನೆ ಅದೇ ಹೇಳಿದಾರೆ, ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಅಣ್ಣವರು ಕ್ಯೂಟ್. ಅಣ್ಣವ್ರಿಗೆ ಎಷ್ಟು ಬಿರುದುಗಳಿದೆ. ಒಂದೇಳು. ನಟ ಸಾರ್ವಭೌಮ, ವರನಟ. ಅಣ್ಣವರು ಅಂದ್ರೆ ಕರ್ನಾಟಕ, ಅಣ್ಣವರು ಅಂದರೆ ಕನ್ನಡ. ಅಣ್ಣವರು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅಣ್ಣವರು ಎಂಥ ದೊಡ್ಡ ಕಲಾವಿದರು, ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನಮಗಿಲ್ಲ ಅನಿಸ್ತದೆ. ಅಂಬರೀಷ್ ಅವರು ನೀವು ಹೇಳ್ತೀರಾ? ಹೇಳಿ ಸರ್, ಹೇಳಿ. ನಾನು ಅಭಿಮಾನಿ. ಹೇಳಿ ಹಂಗಾರೆ ನೀವೇ ಹೇಳಿ ಅಷ್ಟೇ. ಚೆನ್ನಾಗಿತ್ತು. ನನ್ಗಂತ್ರ ಏನಂದ್ರೆ ಅವ್ರು ನೋಡ್ದಾಗೆಲ್ಲ ಹಿಂಗೆ ಆಗ್ಬೇಕು, ಬದುಕಿದ್ರೆ ಅವ್ರ ತರ ಬದುಕ್ಬೇಕು ಅನ್ಸುತ್ತೆ. ಯಾಕೆ ಗೊತ್ತ, ನಾನ್ ಅವ್ರನ್ನ ಯಾವತ್ತೂ ಲೈವ್ ಆಗಿ ನೋಡೇ ಇಲ್ಲ. ಮನಸ್ಸು ಮಲ್ಲಿಗೆಗೆ ಏನೋ ಪ್ರೀಮಿಯರಿಗೆ ಬಂದಿದ್ರು ಯಶ್ ಸರ್, ಅಂಬರೀಷ್ ಸರ್ ಅನ್ನೋದು ಅಷ್ಟು ನೋಡಿರೋದ್ ಬಿಟ್ರೆ ಅವ್ರನ್ನ ಲೈವ್ ಆಗಿ ನೋಡಿಲ್ಲ. ಬಟ್ ಅವರು ತೀರ್ಕೊಂಡಾಗ ನಾನು ಮನೇಲಿ ಹತ್ತಿದ್ದೀನಿ. ನನ್ಗೆ ಅವ್ರಿಗೆ ಸಂಬಂಧನೂ ಇಲ್ಲ, ಅವ್ರಿಗೂ ನಂಗೆ. ಯಾಕೆಂದ್ರೆ ಅವರು ಆ ಟೈಮಲ್ಲಿ ಹೆವಿ ಫೇಮಸ್. ಅವರು ಇಂಟರ್ವ್ಯೂಸ್, ಅವ್ರು ಮಾತಾಡೋ ರೀತಿ, ಬಯೋ ಸ್ಟೈಲು, ಅದ್ಯಾಕೆ ಹಂಗ್ ನೋಡ್ತೀವಿ ಅವೆಲ್ಲ ಹೇಳೋ ಡೈಲಾಗ್ ಸಖತ್ ಕ್ರೇಜ್. ಅವ್ರು ಅಂದ್ರೆ ಅವರು ಅಂತ ಕ್ಯಾಮ್ರಾಗೋಸ್ಕರ ಮಾತಾಡ್ತಾರೆ. ಆಮೇಲೆ ಯಾವ ಡೈರೆಕ್ಟರ್ಗಳು ಹಳೆ ಸಿನಿಮಾ ಟೆಕ್ನಿಷಿಯನ್ಸ್ ಕೇಳಿ, ಅವ್ರ ಟೈಮಿಗೆ ಬರ್ತಿರ್ಲಿಲ್ಲ, ಅವ್ರು ಸುಳ್ಳು ಹೇಳೋರು, ಬಂದ್ರೆ ಮ್ಯಾನೇಜ್ ಮಾಡೋರು, ಎಲ್ರಿಗೂ ಬೈಯೋರು. ಅಷ್ಟು ನೆಗೆಟಿವ್ಸ್ ಇದ್ರು ಹೆಂಗರು ಇಷ್ಟು ಜನ ಇಷ್ಟಪಡ್ತಾರೆ ಅಂತ. ಆ ತರ ಒಂಥರ ಏನೋ ಕಿಂಗ್ ತರ ಬದುಕೋಗವ್ರೆ. ಸೊ ಅದಕ್ಕೆ ನಂಗೆ ಇಷ್ಟ, ಬದುಕಿದ್ರೆ ಆ ತರ ಇರ್ಬೇಕು ಅಂತ. ಹೇಳಿ ಸರ್, ಅಂಬರೀಷ್ ಬಗ್ಗೆ ಅವರೇ ಹೇಳ್ತೀನಿ ಅಂತ ಒಪ್ಪಿದ್ದಾರೆ. ಅಂಬರೀಷ್ ಅಣ್ಣ ಅಂದರೆ ನನಗೆ ಒಂಥರ ಹೇಳ್ಬೇಕು ಅಂದ್ರೆ ಆರ್ಟೆ. ಅಣ್ಣವ್ರು ಸಪ್ರೇಟ್, ಅಣ್ಣವ್ರು ಕಲಾವಿದ ಅವರು ಬಿಡಿ. ಇವು ಅಂಬರೀಷ್ ಅಣ್ಣ ಅಂದರೆ ನನಗೆ ಥಿಯೇಟ್ರಿಗೆ ಹೋದೆ ಅಂದರೆ ಅಂಬರೀಷ್ ಕಟೌಟ್ ನೋಡೋಕ್ಕೆ ಒಂದ್ಸರಿ ಹೋಗ್ತಿದ್ದೆ. ಅಂಬರೀಷ್ ಸಿನಿಮಾ ನೋಡೋಕ್ಕೆ 10 ಟಿಕೆಟ್ ಒಳಗಡೆ ನನಗೆ ಇರಬೇಕಾಗಿತ್ತು ಆ ಟಿಕೆಟು. ಅದು ಬ್ಲ್ಯಾಕ್ ಹೋಗ್ತದ ಕಷ್ಟಪಡ್ತಿದ್ನೋ ಅದೇನೋ ಗೊತ್ತಿಲ್ಲ. ಒಂದು ಮೇನ್ಕಾ ಅಂತ ಇತ್ತು, ಮೇನ್ಕಾ ಥಿಯೇಟ್ರಿಗೆ ಹೋಗ್ತಿದ್ದೆ, ಇಲ್ಲ ಕಪಾಲಿಗೆ, ಇಲ್ಲ ತ್ರಿವೇಣಿಗೆ, ಯಾವುದನ್ನ ಮಾರ್ನಿಂಗ್ ಶೋ ಒಳಗೆ ಒಂದು ಶೋ ಹೋಗ್ತಿದ್ದೆ. ಸರಿ ಓದ್ತಾ ಅಂಬರೀಷ್ ಗುಣಗಳೇ ಬೆಳ್ಕೊಂಡು ಬಂದ. ಒಂದೆರಡು ಬೈ ತರಿಸಿ ಸರ್ ಅವ್ರ ಥರ. ಆಮೇಲೆ ಅಂಬರೀಷ್ ಅವ್ರ ಸರ್ ಬಗ್ಗೆ ಟ್ಯಾಗ್ ಲೈನ್ ಕೊಡಿ, ಒಂದೆರಡು ಬೈಗಳ ಬೈರಿ ನೋಡ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳ ಬೇವರ್ಸಿ ನನ್ನ ಮಗನೇ, ಲೋಫರ್ ನನ್ನ ಮಗನೇ. ಏಯ್ ಇನ್ನ ಜಾಸ್ತಿ ಬೈಬೇಕು ಅನ್ಸದೆ, ಆದ್ರೆ ಏನು ಮಾಡ್ತೀವಿ, ನನ್ನ ಈ ಜನಗಳೆಲ್ಲ ಸೇರಿ ರೌಡಿ ಅಂಡ್ MLA ಅಂತ ಮಾಡವ್ರೆ, ಇಲ್ಲಾಂದ್ರೆ ಜಾಡ್ಸ್ ಒದ್ದು ಬಿಡ್ತಿದ್ದೆ. ಸೂಪರ್ ಸರ್. ಡೈಲಾಗ್ಗಳು ಇಷ್ಟೊಂದು ನೆನ್ಪಿಟ್ಕೊಂಡವ್ರೆ. ಮಾತ್ರ 2 ಲೈನ್ ಕೊಟ್ರೆ 20 ಕಟ್ ಮಾಡ್ಬೇಕು ಅದ್ರಲ್ಲಿ. ಡೈಲಾಗ್ ಹೇಳಿ ಸರ್ ಅಂಬರೀಷ್ ಅವ್ರದ್ದೇ. ಅಂಬರೀಷ್ ಅವ್ರದ ಈ ಮೀಡಿಯಾ ಮುಂದೆ ಮಾತಾಡುವಾಗ ನಿನಗೆ ಯಾಕದು, ನಿನಗೆ ಯಾಕದು, ಕೂತ್ಕೊಳ್ಳಲ್ಲೋ ಕೂತ್ಕೊಳ್ಳ. ಹೌದಾ, ನನ್ನ ಮಗನೇ ಉದ್ಧಾರಣೆ ಆಗಲ್ಲ, ಚಾನ್ಸೇ ಇಲ್ಲ, ಹೋಯ್ತಾ ಇರೋ. ಇವಾಗ ಟ್ಯಾಗ್ ಲೈನ್ ಕೊಡಿ, ಅಂಬರೀಷ್ ಅವ್ರ ಫೋಟೋ ಹಾಕ್ಬಿಟ್ಟು ಅದಕ್ಕೊಂದು ಟ್ಯಾಗ್ ಲೈನ್ ತರ ಫೋಟೋ ಬಿಟ್ಟು ಟ್ಯಾಗ್ ಲೈನ್ ಅಂತ ಏನಾಕ್ಲಿ ಅಂದ್ರೆ ಏನ್ ನೆನಪಾಗುತ್ತೆ ಅವ್ರಂದ್ರೆ? ಏನ್ ಹೆಸರು ಕೊಡ್ತೀರಾ? ನನ್ನ ಹೃದಯವಂತ ತಾಯಿಗೊಬ್ಬ ಕರ್ಣ ರೆಬೆಲ್ ಸ್ಟಾರ್ ಅಂಬರೀಷ್. ವಾವ್, ಸೂಪರ್. ದಾದಾ ಡಾಕ್ಟರ್ ವಿಷ್ಣುವರ್ಧನ್, ಕರ್ನಾಟಕ ರತ್ನ ಈ ಸತಿ ಬಂದಿದೆ, ನೀವು ಕೊಡ್ತೀರಾ? ಅಲ್ಲ, ಅದು ಬೇರೆ ನನ್ನ ನೆಗೆಟಿವ್ ಆಗಿ ಹಾಕೊಂಡು ರುಬ್ತಾರ ಅವ್ರ ಫ್ಯಾನ್ಸ್ ಪಾಪ. ಅದು ಸ್ಪೂಫ್ ಮಾಡ್ತೀನಲ್ಲ, ನಮ್ ದಾದಾ ವಿಡಿಯೋಗಳು ಮಾಡ್ತೀಯ ಅಂತ. ಅದಕ್ಕೆ ಪಾಸಿಟಿವ್ ಆಗುತ್ತೆ ಹೇಳಿ. ಪಾಸಿಟಿವ್ ಆಗುತ್ತೆ. ಏನು ಸಾಹಸ ಸಿಂಹ. ಸಾಹಸ ಸಿಂಹ. ಶಂಕರ್ ನಾಗ್, ನೀವ್ ಹೇಳಿ, ಆಟೋದ್ ಬೇರೆ ಮಾಡಿದೀರಾ. ಅವ್ರದ್ದು ಪಾಸಿಟಿವಿಟಿ, ಅವರು ಅಂದರೆ ಪಾಸಿಟಿವಿಟಿ. ನಾನು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಯಾವುದೋ ಒಂದು ಅನಂತನಾಗ್ ಸರ್ ಯಾರೋ ಒಬ್ರು ಹೇಳ್ತಿದ್ರು, ಅವ್ರಿಗೆ ಈ ದುಡ್ಡು ಅಕೌಂಟ್ಸ್ ಎಲ್ಲ ಬರೀ ಬುಕ್ಗಳಲ್ಲಿ ಇರ್ಬೇಕಂತೆ.
ಅದನ್ನ ಟೆನ್ಷನ್ ತಗೊಂಡು ಅದು ಜಾಸ್ತಿ ದುಡ್ಡಾಯ್ತು ಕಡಿಮೆ ದುಡ್ಡಾಯ್ತು ಅದೆಲ್ಲ ನಾವು ಯೋಚನೆ ಮಾಡಬಾರ್ದಂತೆ, ಬರೀ ಬುಕ್ಗಳಲ್ಲಿ ಇರಬೇಕಂತೆ. ಆ ಥರ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಮೇಡಮ್. ಅದಕ್ಕೆ ನಾವು ಟ್ಯಾಗ್ಲೈನ್ ಕೊಡಿ, ಆಟೋಗಳ ರಾಜ. ಆಟೋ ರಾಜ. ಆಟೋ ರಾಜ ಅದು ಎಲ್ಲರೂ ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಏನಾದ್ರು ಒಂದು ಕೊಡಿ. ಸ್ಪೆಷಲ್ ಈಗ ಆಟೋದೇ ನೀವು ಅಷ್ಟು ಮಾಡಿದ್ರೆ ನಾನು ಅಂದಲ್ಲ, ನಾನು ನೋಡಿದೆ ಅಂತ ಚೆನ್ನಾಗಿದೆ. ಆಟೋದು ಆಗಿದೆ ಮೇಡಮ್, ನೋಡಿದ್ದೀನಿ ನಾನು. ನೋಡಿದ್ರಾ? ಕ್ಲೈಮ್ಯಾಕ್ಸ್ಗೆ ಕಮೆಂಟ್ಸ್ ತುಂಬ. ಆಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಆಟೋದವ್ರು ಯಾವತ್ತೂ ಜಗಳ ಆಡಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಕ್ಕೆ ಹೋಗಿರ್ಲಿಲ್ಲ. ಬಟ್ ನೀವು ಹೇಳಿದ್ಮೇಲೆ ಅನಿಸ್ತು, ಹೌದು, ಏನು ರೋಡ್ ರೇಸ್ ಅಂತೂ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ, ಬಟ್ ಆಟೋದವ್ರು ಜಗಳ ಆಡಲ್ಲ. ಹೌದು, ಸಪೋರ್ಟಿವ್ ಆಗಿ ತುಂಬ ಕಡಿಮೆ. ಹೌದು. ಅಂಥವ್ರ ನೆಚ್ಚಿನ ಶಂಕರ್ ನಾಗ್ ಬಗ್ಗೆ ಹೇಳಿ. ಅದೇ ಆಟೋ ರಾಜ, ಅದೇ ಸೂಪರ್ ಅವರು. ಇವಾಗ ಮೊಬೈಲ್ ಜಮಾನ, ಐ ಥಿಂಕ್ ಮೊಬೈಲ್ ಇಲ್ಲದೆ ಯಾರೂ ಇರೋದೇ ಇಲ್ಲ ಅನ್ಸುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ಎಲ್ರಿಗೂ ಮೊಬೈಲ್ ಬೇಕು. ಆ ಮೊಬೈಲ್ನಲ್ಲಿ ನೀವು ಜನರನ್ನು ತುಂಬ ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ಇವಾಗ ಪ್ರತಿಯೊಬ್ಬರು ನಿಮ್ಮನ್ನು ಕಂಡು ಹಿಡಿತಾರೆ, ಆಯಿತಾ? ಸೊ ತರಕಾರಿ ಮಾರೋರು ಇರ್ಬೋದು, ಆಟೋದವ್ರು ಇರ್ಬೋದು, ಬಸ್ ಕಂಡಕ್ಟರ್ ಇರ್ಬೋದು, ಎನಿವೆ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಕ್ಯಾಬ್ ಡ್ರೈವರ್ಸ್ ಇರ್ಬೋದು. ಸೊ ನಿಮ್ಮನ್ನು ನೋಡಿದ್ದೀವಿ ಅಂತ ಅಫ್ಕೋರ್ಸ್ ಹೇಳ್ತಾರೆ, ಬೇಡ ಸರ್ ದುಡ್ಡು, ಆ ಥರದ್ದೇನಾದ್ರು ಆಗಿದೆಯಾ ಇನ್ಸಿಡೆಂಟ್ಗಳು? ಸರಿಯಾಗಿದೆ, ಬೇಜಾನ್ ಸಲ ಆಗಿದೆ. ಆ್ಯಕ್ಚುಲಿ ಆ ಥರ ಆಗಿರೋದು ತುಂಬ ಸಲ ಆಗಿದೆ. ಒಂದ್ಸಲ ಏನಾಗಿತ್ತು ಅಂದರೆ, ಹಿಂಗೆ ಜ್ಯೂಸ್ ಕುಡಿದ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದೆ. ಜ್ಯೂಸ್ ಕುಡಿದ್ಬಿಟ್ಟು ಫೋನ್ ಇಟ್ಬಿಟ್ಟು ಹಿಂಗೆ ಪೇ ಮಾಡೋಕೆ ಹೋಗ್ತೀನಿ, ಇಲ್ಲ ಅವ್ರು ಪೇ ಮಾಡಿದ್ರು. ಅವ್ರು ಪೇ ಮಾಡಿಬಿಟ್ಟು ನಾನು ಫೋನ್ ಇಡಲಿ ಅಂತ ವೆಯ್ಟ್ ಮಾಡ್ತಾನೆ ಇದ್ದವ್ರೆ ಒಂದು ಫ್ಯಾಮಿಲಿ. ಯಾಕೆ ಪೇ ಮಾಡಿದ್ರೆ ಇರಲಿ ಫೋನಲ್ಲಿ, ನೀವು ಅಷ್ಟು ನಗಿಸ್ತೀರಾ, ಅಷ್ಟು ಮಾಡದೇ ಇದ್ರೆ ಹೆಂಗೆ ಅಂತ. ಇನ್ನೊಂದು ಯಾವಾಗ ಅಂದರೆ ತುಂಬ ಎಮೋಷನಲ್ ಪಾರ್ಟ್ ಇದು. ಮಲ್ಲೇಶ್ವರಮಲ್ಲಿ ಟೀ ಕುಡಿತಾ ಇದ್ವಿ, ಹಳ್ಳಿ ಮನೆ ಹೋಟ್ಲ್ ಹತ್ರ. ಒಂದು ಲೇಡಿ ಬಂದ್ಬಿಟ್ಟು ಡಯಾಲಿಸಿಸ್ ನಡೀತಿದೆ ಅಂತ ಅವ್ರಿಗೆ. ಅವ್ರು ಬಂದ್ಬಿಟ್ಟು ಹೇಳಿದ್ರು, ನಾನು ಡೈಲಿ ಡಯಾಲಿಸಿಸ್ ನಡೀತಾ ಇದೆ, ಬಟ್ ನನಗೆ ತುಂಬ ಪೇಯ್ನ್ ಇರುತ್ತೆ, ಬಟ್ ಆ ಪೇಯ್ನ್ ಎಲ್ಲ ನಾನು ನಿಮ್ಮ ಶಾರ್ಟ್ ಫಿಲಮ್ ನೋಡ್ಬಿಟ್ಟು ನಾನು ಮರಿತೀನಿ ಅಂತಂದರು. ಅಯ್ಯೋ ಅದಕ್ಕಿಂತ ದೊಡ್ಡ ಸಿನಿಮಾ ಎಲ್ಲ ಬೇಗ ಹುಷಾರಾಗೇಮ್ಮ. ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಏನಂದರೆ, ನೈಟ್ 2 ಗಂಟೆಲಿ ಶೂಟ್ ಮಾಡ್ತಾ ಇದ್ವಿ ಮಾಕ್ಲಿ ಅಮೃತ ಪ್ಯಾಚ್ ವರ್ಕ್ ಮಾಡ್ಬೇಕಾರೆ. ನೈಟ್ 2 ಗಂಟೆಲಿ ಯಾರೋ ಪಾಪ ಆಟೋದವ್ರು ಬಂದ್ಬಿಟ್ಟು ವೆಯ್ಟ್ ಮಾಡ್ಬಿಟ್ಟು, ನಾನು ಅಲ್ಲಿ ಇನ್ನೂ ಊಟ ಮಾಡಿರಲಿಲ್ಲ. 12 ಗಂಟೆಲಿ ನಮ್ಮ ಹುಡುಗರ್ಗೆ ಹೇಳ್ತಿದ್ದೆ, ಹೊಟ್ಟೆ ಬೇರೆ ಹಸಿತೈತೆ ಮಗ ಏನಾರು. ಕೇಳಿಸ್ಕೊಂಬಿಟ್ಟು ಅವನು ಕೇಳಿಸ್ಕೊಂಬಿಟ್ಟು ಎಲ್ಲೋ ಹೋಗಿ ನೈಟ್ 12:30 1 ಗಂಟೆಲಿ ಇಡ್ಲಿ ಚಿಕನ್ನು ಎಲ್ಲ ಪಾರ್ಸಲ್ ತಗೊಂಬಂದ್ಬಿಟ್ಟು ನನ್ನ ಮುಂದೆನೇ ಕೊಟ್ಬಿಟ್ಟು ತಿನ್ನಿ ಅಣ್ಣ ಅಂತ ತಿನ್ಸಿದ್ದಾನೆ. ಅವ್ನು ಮಾತ್ರ ಚಿತ್ರಾನ್ನ ತಗೊಂಬಂದವನೇ, ನನಗೆ ನಾನ್ ವೆಜ್ ಎಲ್ಲ ತಂದ್ಬಿಟ್ಟು ತಿನ್ಸಿದೆ. ಇನ್ನು ಬೇಜಾನ್ ಇನ್ಸಿಡೆಂಟ್ ಇದೆ ಮೇಡಮ್, ಮರೆಯೋಕ್ಕೆ ಆಗಲ್ಲ ಅನ್ನೋಂಥ ಇನ್ಸಿಡೆಂಟ್ಗಳು ತುಂಬ ಇದ್ದಾವೆ. ಮೇಜರ್ಲಿ ನೆನಪಾಗೋದಿಷ್ಟು. ಚಾರ್ಲಿ ಕುಮಾರ್ ಅವರೇ, ನಿಮಗೆ ಆಂಟಿಗಳೆಲ್ಲ ತರಕಾರಿ ಫ್ರೀ ಕೊಡ್ತಾರಾ? ಯಾವತ್ತು ಆಂಟಿರ್ ಮಾತ್ರ ಫ್ರೀ ಕೊಟ್ಟಿಲ್ಲ. ಕೇಡಿಗಳು ನನಗೆ ನಮ್ಮ ಪಿಳ್ಳಳ್ಳಿ ಹತ್ರ ಒಂದು ಮಾರ್ಕೆಟ್ ಇದೆ, ತರಕಾರಿ ಮಾರ್ಕೆಟ್. ಅಲ್ಲಿ ಒಬ್ಬ ನನ್ನ ಸ್ನೇಹಿತ ಆಗ್ಬಿಟ್ಟವನೀಗ. ಒಂದಷ್ಟು ಸೊಪ್ಪುಗಳು ಅದು ಇದು ಎಲ್ಲ ಕೊಟ್ಬಿಟ್ಟು, ಅಣ್ಣ ತಗೋ ಇಟ್ಕೊ, 100 ರೂಪಾಯಿ ಇಟ್ಕೊಂಡು, ತಗೊಂಡೋಗೋಣ, ನಿನ್ನ ಹತ್ರ ಏನೋ ದುಡ್ಡು ಇಸ್ಕೊಂಡ್ರೆ ಅಷ್ಟೇ, ನಾನು ದೇವ್ರ ಮಿಸ್ತಾನೆ ತಗೊಂಡೋಗೋಣ ಅಂತ ಇದು ಮಾಡ್ತಾನೆ. ಅಲ್ಲೆಲ್ಲಾದ್ರೂ ಸಿಕ್ಕಿದ್ರೆ ಸಾಕು ಹಂಗೆ ಕೊಟ್ಬಿಟ್ಟು ಇಟ್ಕೊಂಡ್ಬಿಟ್ಟು, ಅಣ್ಣ ಎತ್ಕೊಂಡೋಗೋಣ ಅಂತಂತ. ಆ ಥರ ಅದೇ APMC ಯಾರ್ಡ್ ಹತ್ರ ಒಬ್ಬ ಫುಲ್ ಆಗ್ಬಿಟ್ಟವನೆ. ನೈಟ್ 1 ಗಂಟೆ 2 ಗಂಟೆ ಊಟ, ಅದೇ ಸೇಮ್ ಊಟಕ್ಕೆ ಹೋಗಿದ್ದೀವಿ ಅವತ್ತು ನೈಟಲ್ಲಿ. ಅವನು ಫುಲ್ ಆಗ್ಬಿಟ್ಟವನೆ, ಗುರು ಏನ್ ಮಾಡ್ದೆ ಅವರು ಕಂಟೆಂಟ್, ದೇವ್ರು ಮೆಚ್ಚಲ್ಲ ನಿನ್ನ ಅಂತ ಉಲ್ಟಾ ಹೇಳ್ತಾವನೆ, ಮರ್ತಾಬಿಟ್ಟವನೆ ಡೇಟಲ್ಲಿ. ಗುರು ಏನ್ ಮಾಡ್ದೆ ಅವರು ಕಂಟೆಂಟ್, ದೇವ್ರು ಮೆಚ್ಚಲ್ಲ ನಿಲ್ಲ ಅಂತಾನೆ. ನಾನೇ ಉಲ್ಟಾ ಹೇಳ್ತಾವಲ್ಲ ಏನಿದು ಅಂತ ಇವ್ರು ಹೇಳಿ ಡೈಲಾಗ್ ನೆನಪಾಯ್ತದು. ಎಣ್ಣೆ ಕೊಡ್ತಾರಾ? ಬೇಜಾನ್ ಜನ ಕರೀತಾರೆ ಮೇಡಮ್. ಇವ್ರ ಫ್ರೆಂಡ್ಸ್ ಕೈಲೇ ಕಾಲ್ ಮಾಡಿಸ್ತಾರೆ. ಕೇಳಿ ಎಷ್ಟು ಸಲ ಮಾಡ್ಸಾರೋ, ರಾತ್ರಿ 10 ಗಂಟೆ ಆದ್ರೆ ಅದು ಇದು ಮಾಡಕ್ಕೆ ಮಾತಾಡಬೇಕು, ಅಥವಾ ನಾನು ಎಲ್ಲಿ ಸಿಗ್ತಾರೆ ಕೇಳಿ ನಾವು ಬರ್ತೀವಿ ಮೀಟ್ ಮಾಡೋಕ್ಕೆ ಅಂತ ಸುಮಾರು ಜನ ಅಲ್ಲಿ ಕೇಳ್ತಾ ಇರ್ತಾರೆ. ಅದಕ್ಕೆ ಫೋನ್ ಮಾಡಿ ಕೊಟ್ಟಿದ್ದೀನಿ ಅಷ್ಟೇ. ಅದು ತಪ್ಪು ಅಂತಾರೆ ನೋಡಿ ಅವರು, ಅಲ್ವಾ? ಅಭಿಮಾನಿಗಳು ಹೆಂಗಿರ್ತಾರ. ನನಗೆ ಸುಧಾಕರ್ ಬೇಕು ಅಂತ ನಾನು ಸುಮಾರು ಸರಿ ಗೌರವ್ ಸರ್ಗೆ ಹೇಳಿದೆ, ಸರ್ ನಿಮ್ಗೆ ಕೇಳ್ಕೊಂಡು ಒಬ್ರು ಫೋನ್ ಮಾಡ್ತಿದ್ರಿ, ನಾವೇ ಇನ್ಯಾಕೆ ಫೋನ್ ಮಾಡೋಣ. ಆಮೇಲೆ ಕೇಳ್ತೀನಿ, ಏನು ಸರ್ ಏನು ತೊಂದರೆ ಆಯ್ತಾ ಅಂತ. ಏನೋ ಬಿಡು ಕುಮಾರಣ್ಣ, ಆಯಿತು ಥ್ಯಾಂಕ್ ಯು ಅಂತ. ಸೊ ನಿಮಗೆ ಈ ಥರ ಇವನು ಹೇಳ್ದಂಗೆ ಕಾಸ್ಮೆಟಿಕ್ಸ್ ಜುವೆಲ್ಸ್ ಫ್ರೀ ಅದ್ಯಾರು ಕೊಡಲ್ಲ. ಇಲ್ಲ ಕೊಟ್ಟಿದ್ದಾರೆ ಪ್ರಮೋಷನ್ಗೆ ಅಂತ ಕೊಡ್ತಾರೆ. ಇಲ್ಲ ಪ್ರಮೋಷನೇ ಮಾಡಬೇಡಿ ಮೇಡಮ್, ನೀವು ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ತುಂಬ ಆಗಿದೆ. ಆ್ಯಂಡ್ ಎಸ್ಪೆಷಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದರೆ, ನಾನು ಜಿಮ್ಗೆ ಹೋಗಿ ಬರಬೇಕಾದ್ರೆ ಒಂದು ಹೋಟೆಲ್ ಇದೆ, ಅಲ್ಲಿ ನಾನು ಚಿಕನ್ ತಿಂದ್ಬಿಡೆ ಎವ್ರಿಡೇ ಬರೋದು. ಸೊ ಅಲ್ಲಿ ನಾನು ಊಟ ಮಾಡ್ತಿದ್ದೆ. ಯೂಶಲಿ ನಾವು ಜಿಮ್ಗೆ ಹೋಗ್ಬೇಕಾದ್ರೆ ಮೇಕಪ್ ಏನಿರಲ್ಲ, ಆನ್ ಸ್ಕ್ರೀನಲ್ಲಿ ಇದ್ದೇ ಇರುತ್ತಲ್ವಾ. ಸೊ ನನಗೆ ವಿತೌಟ್ ಮೇಕಪ್ ಜಾಸ್ತಿ ಜನ ಕಂಡುಹಿಡಿತಾ ಇದ್ದಾರೆ. ನನಗೆ ಅದೇ ತುಂಬಾ ಖುಷಿ ಆಗ್ತಾ ಇರೋದು. ಜಿಮ್ ಇಂದ ಹೋಗಿ ಬರ್ಬೇಕಾದ್ರೆ ಫುಲ್ ಸ್ವೆಟ್ ಆಗಿರ್ತೀವಿ, ನಾನು ಹಿಂಗೆ ಕುತ್ಕೊಂಡು ತಿಂತಾ ಇರ್ತೀನಿ, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ.
ಯಾರೋ ಒಬ್ರು ಬಂದ್ಬಿಟ್ಟಿದ್ದಾರೆ, ನನ್ನ ನೋಡ್ಬಿಟ್ಟು ಸೆಲ್ಫಿ ಕೊಡಿ ಮೇಡಮ್ ಅಂದರು. ಊಟ ಮಾಡಿದ ತಕ್ಷಣ ತಗೊಳ್ಳೋಣ ಅಂತಂದೆ. ಅವ್ನು 2 ನಿಮಿಷಕ್ಕೆ ಹೋಗ್ಬಿಟ್ಟು ಅವ್ರು ಯಾರೋ ಪಾಪ ಹೋಗ್ಬಿಟ್ಟು ಬಿಲ್ ಪೇ ಮಾಡಿಬಿಟ್ಟು ಹಾಗೆ ಹೋಗ್ಬಿಟ್ಟಿದ್ದಾರೆ. ಹೋದಾದ್ಮೇಲೆ ನಾನು ಬಿಲ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ, ಇಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ, ನಂಗೆ ಗೊತ್ತಾಯ್ತು ಅವರೇ ಅಂತ. ಬಟ್ ನನಗೆ ನೆನಪಿಲ್ಲ ಯಾರು ಏನು ಅಂತ. ಯಾಕೆ ಕೊಟ್ಟರು ಪಾಪ, ನನಗೆ ಗಿಲ್ಟ್ ಫೀಲ್ ಆಯಿತು, ನಾನು ಇನ್ನೂ ಸೆಲ್ಫಿ ಕೊಟ್ಟಿಲ್ವಲ್ಲ ಅಂತ. ಅದು ತುಂಬ ಖುಷಿ ಆಯಿತು. ಅದೇ ಥರ 2-3 ಟೈಮ್ಸ್ ಮಾಡಿದ್ದಾರೆ. ನಾನು ಹೋಗೋ ಟೈಮ್ಗೆ ಬಿಲ್ ಪೇ ಮಾಡಿರ್ತಾರೆ, ನಾನು ಊಟ ಮಾಡ್ಕೊಂಡು ಹೋಗೋ ಥರ ಆಗಿತ್ತು. ಅದಕ್ಕೆ ಡೈಲಿ ಚಿಕನ್ ತಿನ್ನೋದು. ಅದು ಯಾರೇ ಆಗಿದ್ರು ಇನ್ಮೇಲೆ ನಾವು ಡೈಲಿ ಊಟ ಕೂತ್ಕೊಳ್ಳೋದು, ಯಾರಾದ್ರೂ ಬಿಲ್ ಗಿಲ್ ಕೊಡ್ತಾರ ಸೊ ಡೈಲಿ ಹೋಗ್ತಾರಂತೆ ಇನ್ಮೇಲೆ ಅಲ್ಲೇ ಅಷ್ಟೇ. ಆಮೇಲೆ ಇನ್ನೊಂದು ಏನಂದ್ರೆ ನಿಮ್ ಚಾನೆಲ್ ಮೂಲಕ ಅದು ಯಾರೇ ಆಗಿರ್ಲಿ ಮೈಂಡಲ್ಲಿ ಇರೋದು ಹೇಳ್ಬಿಡ್ಬೇಕು ಈಗ, ಇಲ್ಲ ಅಲ್ಲ ಅವ್ರು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ವರ್ಕಿಂಗ್ ಕ್ಲಾಸ್ ಯಾರಿದ್ದಾರೆ ಗೊತ್ತಾ? ಕ್ಯಾಬ್ ಡ್ರೈವರ್ಸ್, ಹೋಟೆಲಲ್ಲಿ ಕೆಲಸ ಮಾಡೋರು, ಅವರೇನೆ ಇವರೇ. ಅಯ್ಯೋ ಹೆಂಗೆ ಅಂದ್ರೆ ಹೆಚ್ಚಾಗಿ ಕನೆಕ್ಟ್ ಆಗೋದೇ ಅವರು. ಯಾಕಂದ್ರೆ ನಾವು ಮಾಡೋ ಕಂಟೆಂಟ್ಸ್ ಅದೇ ಅಲ್ವಾ, ಗಂಡ ಹೆಂಡತಿ ಜಗಳ ಆಡೋದು, ಇಲ್ಲಾಂದ್ರೆ ಎಣ್ಣೆ ಕಂಟೆಂಟು, ಇದು ನಾನು ಮಾಡೋದು. ನಾನು ಆ ಥರ ಮಾಡಿದಾಗ ಅವರೇ ಜಾಸ್ತಿ ಕನೆಕ್ಟ್ ಆಗೋದು. ಸೊ ಅವರೇ ಫುಲ್ ಆಗಿ ಆರಾಮಾಗಿ ಫ್ರೀಡಮ್ ಓಪನ್ ಆಗಿ ಮಾತಾಡ್ತಾರೆ. ಖುಷಿಯಿಂದ ಅವ್ರು ಎಕ್ಸ್ಪ್ರೆಸ್ ಮಾಡೋದು ನೋಡೋಕೆ ನಮಗೆ ಖುಷಿ ಆಗುತ್ತೆ. ಆ ಥರ ಎಕ್ಸ್ಪ್ರೆಸ್ ಮನ್ಸ್ ಬಿಚ್ಚಿ ನಮ್ ಕನ್ನಡ ಜನ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಬಿಟ್ಟಿದ್ದಾರೆ. ಸೂಪರ್. ನಿಮ್ಮಿಬ್ರು ಒಂದು ಕಾಂಬಿನೇಷನ್ ಅಲ್ಲಿ ಜಗಳಗಳೇ ತುಂಬಾ ಇಷ್ಟ ಆಗಿರೋ ಜನರಿಗೆ ಈಗ 1 ನಿಮಿಷ ಅಥವಾ 2 ನಿಮಿಷ ಟೈಮ್ ಕೊಡ್ತೀನಿ. ಫುಲ್ ಗಲಾಟೆ ಮಾಡ್ಕೋಬೇಕು. ಇವ್ರಿಗೆ ದಸರಾಗೆ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಅಂತ ಆಸೆ, ಹೊಸ ಸ್ಯಾರಿ ಬೇಕು, ಜ್ಯುವೆಲ್ಸ್ ಬೇಕು, ನೀವು ಸಿಕ್ಕಾಪಟ್ಟೆ ಜುಗ್ಗ ಕೊಡ್ಸಲ್ಲ ಅಂತ ಅದೇ ಕಾನ್ಸೆಪ್ಟ್ ಮೇಲೆ ಒಂದು ಜಗಳ. ಇದು ಸ್ಕ್ರಿಪ್ಟೆಡ್ ಇದ್ರೆ ಸಖತ್ ಮಜಾ. ನಾವು ಬೇರೆ ತುಂಬಾ ಇನ್ನೋಸೆಂಟ್ ಸಾಫ್ಟ್, ಜಗಳ ಆಡೋ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಅವ್ರಿಗೇನೋ ಮದುವೆ ಆಗಿದೆ, ಯಜಮಾನ್ರ ಜೊತೆ ಹೆಂಗ್ ಜಗಳ ಆಡ್ತಾರೆ ಗೊತ್ತಿಲ್ಲ, ನಾನು ಆಡಿಲ್ಲ. ಆದ್ರೂ ಆನ್ ಸ್ಕ್ರೀನ್ ಅಲ್ಲಿ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾ ಇರ್ತೀರಾ. ಅದೇ ಟ್ಯಾಲೆಂಟ್. ಓಕೆ, ಇವಾಗ ಹಂಗೆ ಇವ್ರು ಆಕ್ಷನ್ ಹೇಳ್ತಾರೆ. ನಾನು ರೆಡಿ ಆಗ್ತಾ ಇರ್ತೀನಾ? ನಾನು ರೆಡಿ ಆಗ್ತಾ ಇರ್ತೀಯ ಹೆಂಗೋ ಆರ್ಟಿಸ್ಟ್ ರೆಡಿ? ರೆಡಿ. ಇಲ್ಲ, ನಾನು ರೆಡಿ ಆಗ್ತಾ ಇರ್ತೀನಿ, ನಿನಗೆ ಲೇಟ್ ಆಗಿರುತ್ತೆ, ಬೇಗ ಬಾ ಅಂತ ಹೇಳ್ಬೇಕು. ಯಾ ಆರ್ಟಿಸ್ಟ್ ರೆಡಿ? ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏಯ್ ನೆನ್ನೆಯಿಂದ ರೆಡಿನೇ ಆಯ್ತಾ ಇದೆಯಲ್ಲ, ಬಾರೆ ಬೇಗ ಹೋಗೋಣ. ಅಲ್ಲಿ ಅಂಬಾರಿ ಒತ್ಬಿಟ್ಟು ಆಲೆ ಬನ್ನಿ ಮಂಟಪಕ್ಕೆ ಕರ್ಕೊಂಬಂದ್ಬಿಟ್ಟಿರ್ತಾರೆ, ನೀನ್ ರೆಡಿ ಆಗೋಷ್ಟ್ರಲ್ಲಿ. ರೀ, ನಿಮಗೆ ಲೇಟ್ ಆಗ್ಬಾರ್ದು ಅಂತಾನೆ ನಿನ್ನೆ ನೈಟೇ ರೆಡಿ ಆಗ್ಬಿಟ್ಟು ಮಲ್ಕೊಂಡಿದ್ದೆ. ಆದ್ರೆ ಇನ್ನು ಸ್ವಲ್ಪ ಟಚ್ ಅಪ್ ಮಾಡ್ಕೊಂತ ಇದ್ದೀನಿ. ಬಾ, ಶಾರ್ಟ್ ಫಿಲಂ ಡೈಲಾಗ್ ಕೇಳಿ ಕೇಳಿ ಸಾಕಾಗುತ್ತೆ. ನೆನ್ನೆಯಿಂದ ಸೀರೆ ಹಾಕೊಂಡು ಮೇಕಪ್ ಹಾಕತ್ತಾನೆ ಹೇಳಿ. ಅಲ್ಲಿ ಅಂಬಾರಿ ಆನೆಗೆ ಅಷ್ಟೊಂದು ಮೇಕಪ್ ಮಾಡಿರಲ್ಲ. ಆನೆಗೆ ಮೇಕಪ್ ಮತ್ತೆ ಯಾಕೆ ಮಾಡಲ್ಲ? ಬರೀತಾರೆ. ಹಿಂದಿನ ದಿನನೇ ಸ್ನಾನ ಮಾಡಿಸಿ ಬರ್ದು ಎಷ್ಟು ಚೆನ್ನಾಗಿ ಮುದ್ದ ಕಾಣ್ತಾ ಇರ್ತಾರೆ. ಅದಕ್ಕೆ ನಾನು ಹಿಂದಿನ ರೆಡಿ ಆನೆಗೆ ಆಲ್ರೆಡಿ ಇಬ್ರು ಪಕ್ಕದಲ್ಲಿ ಲೇಡಿ ಅನಿಸ್ತು, ನೀನೇನ್ ಬೇಕಾಗಿಲ್ಲ.